ಲೋಕಸಭಾ ಚುನಾವಣೆಯ ಕ್ಷೇತ್ರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಮತ್ತು ಎಚ್ಡಿಕೆ ನಡುವೆ ಏನ್ ಮಾತುಕತೆ ನಡೆಯಿತು? ಕ್ಷೇತ್ರ ಹಂಚಿಕೆ ಬಗ್ಗೆ ಮಾತುಕತೆಯೇ ಇಲ್ಲ. ಅಮಿತ್ ಶಾ ಕುಮಾರಸ್ವಾಮಿ ಮಧ್ಯೆ ಕ್ಷೇತ್ರ ಹಂಚಿಕೆಯ ಮಾತಿಲ್ಲ. ಬರೀ ರಾಜ್ಯಸಭೆ ಮೈತ್ರಿ ಬಗ್ಗೆ ಅಷ್ಟೇ ಎಚ್ಡಿಕೆ ಅಮಿತ್ ಶಾ ಮಾತುಕತೆಯಾಗಿದೆ ಎನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮಾರ್ಚ್ ಮೊದಲ ವಾರದಲ್ಲಿ ಲೋಕಸಭೆ ಸೀಟ್ ಹಂಚಿಕೆಯ ಚರ್ಚೆ. ಲೋಕಸಭೆ ಚುನಾವಣೆಗೆ ರಾಜ್ಯದ ವಾತಾವರಣದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಶಾ. ಆದರೆ ಕ್ಷೇತ್ರವಾರು ಹಂಚಿಕೆಯ ಬಗ್ಗೆ ಚರ್ಚೆಯನ್ನ ಇನ್ನೂ ನಡೆಸಿಲ್ಲ. ಬರೀ ರಾಜ್ಯಸಭೆಯ ಮೈತ್ರಿಯ ಬಗ್ಗೆ ಮಾತ್ರ ಎಚ್ಡಿಕೆ ಅಮಿತ್ ಶಾ ಮಾತುಕತೆ. ರಾಜ್ಯಸಭೆಯಲ್ಲಿ ಎರಡನೇ ಅಭ್ಯರ್ಥಿಯ ಗೆಲುವಿನ ಬಗ್ಗೆ ಮೈತ್ರಿ ನಾಯಕರ ಚರ್ಚೆ. ಮೈತ್ರಿ ಅಭ್ಯರ್ಥಿಯಾಗಿ ಎರಡನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿರುವ ಹಿನ್ನೆಲೆಯಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ರಾಜ್ಯಸಭೆ ಎಲೆಕ್ಷನ್ ಅಡ್ಡ ಮತದಾನದ ಕುರಿತಾಗಿ ಚರ್ಚೆಯಾಗಿದೆ. ಪಕ್ಷೇತರ ಶಾಸಕರ ಮತ ಪಡೆಯುವ ಬಗ್ಗೆ ಕೂಡ ಶಾ ಎಚ್ಡಿಕೆ ಚರ್ಚೆಯನ್ನ ನಡೆಸಿದ್ದು, ಲೋಕಸಭಾ ಚುನಾವಣೆಯ ಕ್ಷೇತ್ರ ಹಂಚಿಕೆ ಬಗ್ಗೆ ಯಾವುದೇ ಮಾತುಕತೆ ನಡೆದಿಲ್ಲ ಎನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆಗಲೇ ಸೀಟ್ ಹಂಚಿಕೆ ಆಗೋಯ್ತು ಅನ್ನೋದ್ರ ಬಗ್ಗೆ ಜೆಡಿಎಸ್ ಮೂಲಗಳಿಂದ ಕೆಲ ಮಾಹಿತಿಗಳು ಬರ್ತಾ ಇದ್ವು. ಆದ್ರೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಸ್ಪಷ್ಟ ಮಾಹಿತಿ, ಕ್ಷೇತ್ರ ಹಂಚಿಕೆಯ ಬಗ್ಗೆ ಲೋಕಸಭಾ ಚುನಾವಣೆ ವಿಚಾರಕ್ಕೆ ಮಾತುಕತೆಯಾಗಿಲ್ಲ ಅನ್ನೋದು. ಬದಲಿಗೆ ಬರೀ ರಾಜ್ಯಸಭೆ ಗೆಲುವಿನ ಬಗ್ಗೆ, ಮೈತ್ರಿ ಅಭ್ಯರ್ಥಿಯಾಗಿ ಎರಡನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಆ ಅಭ್ಯರ್ಥಿಯ ಗೆಲುವಿನ ಬಗ್ಗೆ, ಆ ಗೆಲುವಿಗೆ ಬೇಕಾದ ಎಲೆಕ್ಷನ್ ಅಡ್ಡ ಮತದಾನದ ಬಗ್ಗೆ, ಪಕ್ಷೇತರ ಶಾಸಕರ ಮತ ಪಡೆಯುವ ಬಗ್ಗೆ ಶಾ ಎಚ್ಡಿಕೆ ಚರ್ಚೆಯನ್ನ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥು ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಎಚ್ಡಿಕೆ ದೆಹಲಿಗೆ ತೆರಳಿ ಅಮಿತ್ ಶಾ ಜೊತೆ ಚರ್ಚೆ ನಡೆಸಿರುವ ಒಂದಾಕ್ಷಣ ಎಲ್ಲೋ ಸೀಟ್ ಹಂಚಿಕೆ ಬಗ್ಗೆ ಆಗೋಯ್ತಾ ಚರ್ಚೆ ಅನ್ನೋದ್ರ ಬಗ್ಗೆ ಭಾರಿ ಗುಮಾನಿ ಇತ್ತು. ಆದ್ರೆ ಏನ್ ಮಾತುಕತೆ ಆಗಿದೆ? ಹಾಗಿದ್ರೆ ಕ್ಷೇತ್ರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ನಿರ್ಣಯ ಆಗಿಲ್ವಾ? ಹೇಗೆ ಪ್ರತಿಮಾ, ಇವತ್ತಿನ ಸಭೆ ಪ್ರಮುಖವಾಗಿ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಕುಪೇಂದ್ರ ರೆಡ್ಡಿ ಅವರನ್ನ 5ನೇ ಅಭ್ಯರ್ಥಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ಮತಗಳು ಹೇಗ್ ಒಟ್ಟಾಗಿ ಬರಬೇಕು, ಹೇಗ್ ಒಟ್ಟಾಗಿ ಬೀಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಕುಮಾರಸ್ವಾಮಿ ಮತ್ತು ಅಮಿತ್ ಶಾ ನಡುವೆ ಚರ್ಚೆ ನಡೆದಿದೆ. ಹೆಚ್ಚುವರಿ ಮತಗಳು ಬರಬೇಕಿದ್ರೆ ಅದು ಜೆಡಿಎಸ್ ಅದರ ಉಸ್ತುವಾರಿಯನ್ನ ತೆಗೆದುಕೊಂಡಿದೆ. ಬಿಜೆಪಿಯ ಏನು ಮತಗಳು ಹೆಚ್ಚುವರಿಯಾಗಿ ಉಳಿದುಕೊಳ್ತವೆ, ಆ ಎಲ್ಲಾ ಮತಗಳು ಕೂಡ ಕುಪೇಂದ್ರ ರೆಡ್ಡಿ ಅವರಿಗೆ ಬರುವಂತೆ ನೋಡಿಕೊಳ್ಬೇಕು ಅಂತಕ್ಕಂಥದ್ದು ಕೂಡ ಇವತ್ತಿನ ಚರ್ಚೆಯ ಪ್ರಮುಖವಾಗಿರ್ತಕ್ಕಂಥ ವಿಷಯ. ಸುಮಾರು 4 ಮತಗಳು ಕಡಿಮೆ ಆಗ್ತವೆ ಕುಪೇಂದ್ರ ರೆಡ್ಡಿ ಅವರಿಗೆ. ಆ ಮತಗಳನ್ನ ತೆಗೆದುಕೊಳ್ಳುವ ಬಗೆ ಹೇಗೆ, ಕಾಂಗ್ರೆಸ್ಗೆ ಕೌಂಟರ್ ಸ್ಟ್ರಾಟಜಿ ಏನು ಅಂತಕ್ಕಂಥದ್ರ ಬಗ್ಗೆ ಕುಮಾರಸ್ವಾಮಿ ಮತ್ತು ಅಮಿತ್ ಶಾ ಅವರ ಭೇಟಿಯ ಸಂದರ್ಭದಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ನಡೆದಿದೆ. ಮೂಲಗಳು ಹೇಳುತ್ತಿರುವ ಪ್ರಕಾರ ಪ್ರತಿಮಾ, ಸೀಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಓವರ್ ಆಲ್ ಪಾಲಿಟಿಕ್ಸ್ ನಲ್ಲಿ ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗಿದ್ದೆ ಬಿಟ್ರೆ ಸೀಟ್ ಹಂಚಿಕೆಯ ಫೈನಾಲಿಟಿಗೆ ಇನ್ನೂ ಕೂಡ ತಲುಪಿಲ್ಲ. ಯಾಕಂದ್ರೆ ಅಂತಿಮವಾಗಿ ಅದು ಸೀಟ್ ಹಂಚಿಕೆಯ ಫೈನಾಲಿಟಿಗೆ ಬರ್ಬೇಕಾದ್ರೆ ಕರ್ನಾಟಕದ ನಾಯಕರನ್ನು ಕೂಡ ಕೂಡಿಸ್ಕೊಂಡು ಅದರ ಚರ್ಚೆಯನ್ನ ಮಾಡ್ಬೇಕಾಗತ್ತೆ. ಯಾವ ಸೀಟ್ ಕೊಟ್ರೆ ಉತ್ತಮ, ಯಾವ ಸೀಟಲ್ಲಿ ಯಾರು ಗೆಲ್ತಾರೆ, ಸರ್ವೆಗಳ ರಿಪೋರ್ಟ್ಗಳು ಇವೆಲ್ಲವುಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ಬೇಕಾಗತ್ತೆ. ಹೀಗಾಗಿ ಒಂದು ಹಂತದ ಪೊಲಿಟಿಕಲ್ ವಾತಾವರಣ ಏನಿದೆ, ಏನೇನ್ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಕುಮಾರಸ್ವಾಮಿ ಮತ್ತು ಅಮಿತ್ ಶಾ ಅವರ ನಡುವೆ ಇದನ್ನ ನೋಟ್ಸ್ ಎಕ್ಸ್ಚೇಂಜ್ ಅಂತಾರೆ. ಅನೇಕ ಬಾರಿ ಉಭಯ ಮಾತುಕತೆಗಳಲ್ಲಿ ನೋಟ್ಸ್ ಎಕ್ಸ್ಚೇಂಜ್ ಆಗಿದೆ. ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಫೈನಾಲಿಟಿಗೆ ಮಾತುಕತೆ ಬಂದಿಲ್ಲ. ಮಾರ್ಚ್ ಮೊದಲ ವಾರದಲ್ಲಿ ಮತ್ತೊಮ್ಮೆ ಕುಮಾರಸ್ವಾಮಿ ಮತ್ತು ಅಮಿತ್ ಶಾ ಭೇಟಿಯಾಗೋರಿದ್ದಾರೆ. ಆಗ ಸೀಟ್ ಹಂಚಿಕೆ ಏನಿದೆ, ಯಾವ ಸೀಟ್ ಯಾರಿಗೆ ಅಂತಕ್ಕಂಥದ್ರ ಬಗ್ಗೆ ಒಂದು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳಲಾಗತ್ತೆ. ಪ್ರತಿಮಾ. ಪ್ರಶಾಂತ್, ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಕುತೂಹಲ ಇದೆ. ಅದರಲ್ಲೂ ಸುಮಲತಾ ಅವರ ಹೇಳಿಕೆಗಳು, ಈ ಕೇಳ್ಬರ್ತಾ ಇರುವಂತಹ ನಿಲುವು, ಇದೆಲ್ಲವನ್ನ ಗಮನಿಸ್ತಾ ಹೋದಾಗ ಕುಮಾರಸ್ವಾಮಿ ದೆಹಲಿಗೆ ಹೋದ್ರು ಅಂತಂದ್ರೆ ಅದು ಫೈನಲ್ ಮಾಡ್ಕೊಂಡು ಬರ್ತಾರೆ ಅಂತಲೇ ಊಹಿಸಲಾಗಿತ್ತು. ಆದ್ರೆ ಇದು ಹಾಗಿದ್ರೆ ಮಾರ್ಚ್ ವರೆಗೂ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸ್ಪಷ್ಟನೆ ಸಿಗುವಂತ ಚಾನ್ಸಸ್ ಇಲ್ಲ ಹಾಗಿದ್ರೆ? ಪ್ರತಿಭಾ ನೋಡಿ, ಮಂಡ್ಯದ ಸೀಟು ಒಂದು ಕಗ್ಗಂಟು ಅಂತಕ್ಕಂಥದ್ದು ಸ್ಪಷ್ಟ. ಯಾಕಂದ್ರೆ
ಸುಮಲತಾ ಕೂಡ ಟಿಕೆಟ್ ಕೇಳ್ತಿದ್ದಾರೆ. ಜೆಡಿಎಸ್ಗೆ ಸುಮಲತಾರಿಗೆ ಸೀಟ್ ಬಿಟ್ಕೊಡ್ಲಿಕ್ಕೆ ಇಷ್ಟ ಇಲ್ಲ. ಜೆಡಿಎಸ್ ತಾನೇ ನಿಲ್ಬೇಕು ಅಂತಕ್ಕಂತ ಒಂದು ಉತ್ಸಾಹದಲ್ಲಿದೆ. ಆ ಕಾರಣದಿಂದ ಅಂತಿಮ ಹಂತದ ಮಾತುಕತೆವರೆಗೂ ಕಾಯ್ಬೇಕಾಗತ್ತೆ ಅನ್ಸುತ್ತೆ. ಬಿಜೆಪಿಯಲ್ಲಿ ಒಂದು ಒಪಿನಿಯನ್ ಇದೆ, ಬಿಜೆಪಿಯ ಹೈಕಮಾಂಡ್ ಕೂಡ ಸುಮಲತಾ ಕೊಡಬೇಕು ಅಂತಕ್ಕಂಥ ಒಂದು ಮನಸ್ಸು ಮಾಡ್ತಾ ಇದೆ ಅಂತಕ್ಕಂಥ ಸುದ್ದಿಗಳು ಬರ್ತಾ ಇದ್ವು. ಆದ್ರೆ ಜೆಡಿಎಸ್ ನಾಯಕರು ಹೇಳುತ್ತಿರುವ ಪ್ರಕಾರ ನಾವು ಶತಾಯಗತಾಯ ಮಂಡ್ಯದಲ್ಲಿ ಚುನಾವಣೆಯನ್ನ ನಿಲ್ತೀವಿ, ನಮ್ಮ ಅಭ್ಯರ್ಥಿಯನ್ನ ಹಾಕ್ತೀವಿ ಅಂತಕ್ಕಂಥದ್ದನ್ನ ಬಿಜೆಪಿ ಹೈಕಮಾಂಡ್ಗೂ ಕೂಡ ಸ್ಪಷ್ಟಪಡಿಸಲಾಗಿದೆ. ಹೀಗಾಗಿ ಮಾತುಕತೆ ಫೈನಲ್ ರೌಂಡ್ ಆಫ್ ಡಿಸ್ಕಷನ್ ವರೆಗೂ ಕೂಡ ಕಾಯ್ಬೇಕಾಗತ್ತೆ ಯಾವ ಸೀಟು ಯಾರಿಗೆ ಅಂತಕ್ಕಂಥದ್ರ ಬಗ್ಗೆ. ಹಾಸನ, ಕೋಲಾರ ಬಹುತೇಕ ಜೆಡಿಎಸ್ಗೆ ಫೈನಲ್ ಆಗಿದೆ. ಅಂದ್ರೆ ಅದರಲ್ಲಿ ಯಾವುದೇ ಆಂಬಿಗ್ವಿಟಿ ಇದ್ದಂತಿಲ್ಲ. ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನಮಗೆ ಕೊಡಿ ಅಂತಕ್ಕಂಥದ್ದನ್ನ ಬಿಜೆಪಿ ಹೈಕಮಾಂಡ್ ನಾಯಕರ ಎದುರು ಪದೇ ಪದೇ ಕೇಳ್ತಾ ಇದೆ. ಅಂತಿಮವಾಗಿ ಮಾತುಕತೆಯ ಅಂತಿಮ ಸುತ್ತು ಏನಿದೆ ಅದು ಮಾರ್ಚ್ ಮೊದಲ ವಾರದಲ್ಲಿ ನಡೆದಾಗ ಯಾವ ಸೀಟು ಯಾರಿಗೆ, ಎಷ್ಟು ಸೀಟು ಯಾರಿಗೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೀರ್ಮಾನವಾಗಲಿದೆ. ಪ್ರತಿಮಾ. ಪ್ರಶಾಂತ್, ಆದ್ರೆ ಇವತ್ತಾಗಿರುವಂತಹ ಚರ್ಚೆಯ ಬಗ್ಗೆ ತಾವಾಗಲೇ ಹೇಳ್ತಾ ಇದ್ದೀರಿ. ರಾಜ್ಯಸಭೆಯಲ್ಲಿ ಗೆಲ್ಲೋದಕ್ಕಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ಎರಡನೇ ಅಭ್ಯರ್ಥಿ ಗೆಲುವಿಗೆ ಮತಗಳ ಕೊರತೆ ಇದೆ. ಕೊರತೆ ಇದ್ದು ಕೂಡ ವಿಶ್ವಾಸದಲ್ಲೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದನ್ನ ಗಮನಿಸ್ತಾ ಹೋದ್ರೆ ಲೆಕ್ಕಾಚಾರ ಏನು, ರಣತಂತ್ರ ಏನು ಸಾಧ್ಯ ಆಗುತ್ತಾ, ಅಥವಾ ಕೇವಲ ಕಾಂಗ್ರೆಸ್ಗೆ ಒಂದಿಷ್ಟು ನಡುಕ ಹುಟ್ಟಿಸುವಂತಹ ಪ್ರಯತ್ನನ? ಆಬ್ವಿಯಸ್ಲಿ ಯಾವುದೇ ರಾಜಕೀಯ ನಾಯಕರು ಎಷ್ಟೇ ಖಾಸಗಿಯಾಗಿ ಮಾತನಾಡಿದ್ರು ಕೂಡ ಈ ರೀತಿಯ ರಾಜ್ಯಸಭಾ ಚುನಾವಣೆಯ ರಣತಂತ್ರವನ್ನ ಹಂಚಿಕೊಳ್ಳಲ್ಲ. ಆದ್ರೆ ಒಂದು ಸ್ಪಷ್ಟವಾಗ್ತಾ ಇದೆ, ಕುಮಾರಸ್ವಾಮಿ ದಿಲ್ಲಿಗೆ ಹೋಗಿ ಅಮಿತ್ ಶಾ ಅವ್ರ ಜೊತೆ ರಾಜ್ಯಸಭಾ ಚುನಾವಣೆಯ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅಂತಂದ್ರೆ ಒಂದು ರಣತಂತ್ರವನ್ನ ಜೆಡಿಎಸ್ ಮತ್ತು ಬಿಜೆಪಿಗಳು ಹೆಣಿತಾ ಇವೆ. ಬಿಜೆಪಿ ಜೆಡಿಎಸ್ ಕ್ಯಾಂಡಿಡೇಟ್ ಅನ್ನ ಹಾಕಿ ಹೆಚ್ಚುವರಿ ಮತಗಳನ್ನ ತರುವ ಜವಾಬ್ದಾರಿ ನಿಮ್ಮದು, ನಮ್ದಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿದೆ. ಅಲ್ಲಿಗೆ ಬಿಜೆಪಿ ಹೈಕಮಾಂಡ್ ಏನೋ ಇಲ್ಲಿ ಮಾಡ್ಬಿಡತ್ತೆ ಅಂತಕ್ಕಂಥ ಸ್ಥಿತಿ ಇಲ್ಲ. ಆದರೆ ಬಿಜೆಪಿಯ ಮತಗಳು ಏನು ಹೆಚ್ಚುವರಿಯಾಗಿ ಉಳಿದುಕೊಳ್ಳುತ್ತವೆ ಅವುಗಳನ್ನ ಜೆಡಿಎಸ್ಗೆ ಟ್ರಾನ್ಸ್ಫರ್ ಮಾಡೋದು. ಫಾರ್ ಎಕ್ಸಾಂಪಲ್, ಈಗ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇದ್ದಾರೆ. ಇಬ್ರು ಕೂಡ ಒಂದು ಕಾಲ ಆಚೆಗೆ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಅವರ ಮಾತಿನಿಂದ ಸ್ಪಷ್ಟವಾಗ್ತಾ ಇದೆ. ಆದ್ರೆ ರಾಜ್ಯಸಭಾ ಚುನಾವಣೆಯಲ್ಲಿ ಅವರು ಅಡ್ಡ ಮತದಾನ ಮಾಡಿದ್ರೆ ಡಿಸ್ಕ್ವಾಲಿಫಿಕೇಶನ್ ಅನ್ನ ಎದುರಿಸಬೇಕಾಗತ್ತೆ. ಕಾಂಗ್ರೆಸ್ಗೂ ಕೂಡ ಅದು ಬೇಕಾ ಅನ್ನೋ ಪ್ರಶ್ನೆ ಇದೆ. ಅಂದ್ರೆ ಕಾಂಗ್ರೆಸ್ ನಲ್ಲಿ ಏನಾದ್ರೂ ಒಂದು ರೀತಿಯ ತಳಮಳ ಇದ್ದಲ್ಲಿ ಮಾತ್ರ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರನ್ನ ಬಳಸ್ಕೊಳ್ಳುತ್ತೆ ಕಾಂಗ್ರೆಸ್ ಹೊರತು, ಅದರ್ವೈಸ್ ಅವರ ಮತಗಳನ್ನ ಅಡ್ಡ ಮತದಾನ ಮಾಡಿಸಿ ಡಿಸ್ಕ್ವಾಲಿಫಿಕೇಶನ್ ಒಯ್ದು ಆ ತಾರ್ಕಿಕ ಹಂತಕ್ಕೆ ಕಾಂಗ್ರೆಸ್ ಕೂಡ ಬೈಯಲ್ಲಿ ಇಷ್ಟಪಡಲ್ಲ, ಆ ಶಾಸಕರು ಕೂಡ ಹೋಗಲ್ಲ. ಹೀಗಾಗಿ ಆ ಶಾಸಕರ ಮತಗಳನ್ನ ಹೇಗ್ ತೆಳಿಬೇಕು, ಬಿಜೆಪಿಯ ಫ್ಲಾಕ್ ಅನ್ನ ಹೇಗ್ ಗಟ್ಟಿಯಾಗಿಟ್ಕೊಳ್ಬೇಕು, ಜೆಡಿಎಸ್ ನ ಫ್ಲಾಕ್ ಅನ್ನ ಹೇಗ್ ಗಟ್ಟಿಯಾಗಿಟ್ಕೊಳ್ಬೇಕು, ಹೆಚ್ಚುವರಿ ಮತಗಳನ್ನ ತರ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ರ ಬಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಚರ್ಚೆ ನಡೆದಿದೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಆಮೇಲೆ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.